ಇನ್ನು ಉಳಿದಂತ 3 ತಿಂಗಳ ಸಮಸ್ಯೆ ಏನಂದ್ರೆ ಇವ್ರ ಅಂತರ್ಜಲ ನಮ್ಮದೆಲ್ಲ 1000 ಫೂಟ್ಗೆ ಹೋಗಿದೆ. ಬೋರ್ ಹಾಕಿದ್ರೆ ಬೋರಿಗೆ ನೀರು ಬರಲ್ಲ, ಬಾವಿ ತೆಗೆದ್ರೆ ನೀರಿಲ್ಲ. ಅದಕ್ಕೆ ನಾವು ರೈತರು ಎಲ್ಲರೂ ಸೇರ್ಕೊಂಡು ಒಂದು ಆಲೋಚನೆ ಮಾಡಿದ್ದೇನೆಂದ್ರೆ, ನಮ್ಮ ಕಾರ್ಯದರ್ಶಿಗಳಿಗೂ ಕೂಡ ಹಿಂದೊಂದ್ಸಲ ನಾನು PSC ಮೀಟಿಂಗ್ ಬಂದಿದ್ದೀನಿ, ತಮಗೂ ಕೂಡ ಗಮನಕ್ಕೆ ತಂದಿದ್ದೀನಿ. ನಮಗೆ ಏನೂ ಬೇಡ, ಬರೀ 25 ಕೋಟಿ ರೂಪಾಯಿ ಕೊಡ್ರಿ, ಇಡೀ ರಾಜ್ಯದೊಳಗ ಅಂತರ್ಜಲ ಹೆಂಗ ಮಾಡಬೇಕು ಅಂತ ಹೇಳಿ ಇಡೀ ರಾಜ್ಯದ ಜನ ಬಂದು ಅತನಿಗೆ ಬಂದು ನೋಡ್ಕೊಂಡು ಹೋಗುವಾಗ ನಾವು ಅಂತರ್ಜಲವನ್ನ ಹೆಚ್ಚು ಮಾಡ್ತೇವೆ. ಬರೀ 25 ಕೋಟಿ. ನಿಮಗೆ ಬಹಳ ಹಣಕಾಸಿನ ತೊಂದರೆ ಇದ್ರೆ 2 ಕಂತದಾಗ ಕೊಡಿ. 1000 ಪಾಯಿಂಟ್ಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ನಾವು ಕೆನಾಲ್ ಮುಖಾಂತರ ಬರೋ ನೀರು, ಕೆರೆಗಳ ಮುಖಾಂತರ ಬರೋ ನೀರು, ಮಳೆ ಮುಖಾಂತರ ಬರೋ ನೀರು, ಬಸವೇಶ್ವರ ಯಾತ ನೀರಾವರಿಯಿಂದ ಬರೋ ಗ್ರಾಮೀಣದಲ್ಲಿ ನೀರು, ಅದರ ಜೊತೆಗೆ ಅಮ್ಮಾಜೇಶ್ವರಿ ಕೊಟ್ಟಲಿಗೆ ಯಾತ ನೀರಾವರಿ ಯೋಜನೆಯಲ್ಲಿ ಆ ನೀರನ್ನು ಅತ್ಯಂತ ಹೆಚ್ಚುವರಿಯಾಗಿ ಪೋಲಾಗಿ ಹೋಗ್ತಕ್ಕಂಥ ನೀರನ್ನು 1 TMC ನೀರನ್ನ ನಾವು ಜಮೀನಿನಲ್ಲಿ ಕಾಯ್ದಿರಿಸಿಕೊಂಡು ನೀರಿನ ಮಟ್ಟ ಮೇಲೆ ತಂದು ಆ 3 ತಿಂಗಳವರೆಗೆ ನಮ್ಮ ರೈತರು ಬೋರು ಬಾವಿಯಿಂದ ನೀರನ್ನು ತಮ್ಮ ಹೊಲಗಳಿಗೆ ಹೋದ್ರೆ ಖಂಡಿತವಾಗಿಯೂ ಊಟಕ್ಕೆ ಕೂಡಿಸಿರ್ತಕ್ಕಂಥ ವ್ಯಕ್ತಿಗೆ 4 ಹೋಳಿಗೆಯ ಹಾಲು ತುಪ್ಪ ಹಾಕಿ ಅವರನ್ನ ಸಂತೃಪ್ತಪಡಿಸಿದಂತ ಕೆಲಸ, ಅಂತ ಒಂದು ಪುಣ್ಯದ ಕಾರ್ಯ ಅದು ಯಾರಿಗಾದ್ರೂ ತಡ್ತಿದ್ರೆ ಅದು ಬೋಸರಾಜ್ ಅವರಿಗೆ ತಮ್ಮ ಕಾಲದಿಂದ ಕಟ್ಟಬೇಕು ಅಂತಕ್ಕಂಥ ಕಳಕಳಿಯ ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಕರುಣಾಮಯವಾಗಿ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ. ಈ ಒಂದು 25 ಕೋಟಿ ನೀವು ಕೊಟ್ಟರು, ಇಡೀ ರಾಜ್ಯಕ್ಕೆ ಮಾಡೆಲ್ ಮಾಡ್ತೇವೆ. ನೀವು ಅನೇಕ ಕಡೆ ಅಧ್ಯಯನ ಮಾಡ್ಲಿಕ್ಕೆ ಹೋಗಿದ್ದೀರಿ, ಮಹಾರಾಷ್ಟ್ರದಲ್ಲಿ ಅನೇಕ ಕಡೆ ಬೇರೆ ಬೇರೆ ರಾಜ್ಯದಲ್ಲಿ ಅಂತರ್ಜಲ ಹೆಚ್ಚು ಮಾಡ್ಲಿಕ್ಕೆ ಏನು ಹೋಗಿದ್ದೀರಿ. ಅದರ ಜೊತೆಗೆ ಇದನ್ನ ಇಡೀ ರಾಜ್ಯದಲ್ಲಿ ಒಂದು ಮಾಡೆಲ್ ಮಾಡಿಕೊಡ್ತೀವಿ ಅಂತದಕ್ಕೆ ತಮ್ಮ ದಯಪರವಾಗಿರ್ತಕ್ಕಂಥ ಕಾಳಜಿ ನಮ್ಮ ಬಡ ರೈತರ ಮೇಲೆ ತೋರಿಸಬೇಕು ಅಂತಕ್ಕಂಥ ವಿನಂತಿಯನ್ನ ಆ ರೈತರ ಪರವಾಗಿ ನಿಮಗೆ ಅತ್ಯಂತ ಕಳಕಳಿಯಿಂದ ವಿನಂತಿಯನ್ನು ಮಾಡಿಕೊಂಡು, ಜನಪದ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು, ತಮ್ಮೆಲ್ಲರ ಜನರು ಮಾಡ್ತಕ್ಕಂಥವರು, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿರ್ತಕ್ಕಂಥವ್ರು ಕೇವಲ ರಾಜ್ಯದಲ್ಲಿ ಕೆಲವೇ ಇರ್ತಾರೆ. ಅಂತ ಮಹಾನ್ ಪುರುಷರಲ್ಲಿ ಶ್ರೀಮಾನ್ ಲಕ್ಷ್ಮಣ ಸವದಿಯವರು ಒಬ್ಬರು ಅಂತೇಳಿ ನಾನು ನಂಬಿದ್ದೀನಿ. ಅವರು ಆ ಪಕ್ಷದಲ್ಲಿದ್ದು ಮುಖ್ಯಮಂತ್ರಿ ಆಗಿದ್ದು, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭ ಬರುವುದು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರೂ ಇದ್ದರು. ಪ್ರತಿ ಆಲೋಚನೆ ವಿಧಾನ ಪರಿಷತ್ ಸದಸ್ಯರಾಗಿ ಆ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಅತ್ಯಂತ ಆತ್ಮೀಯತೆಯಲ್ಲಿದ್ದು ನಮ್ಮ ಜಿಲ್ಲೆಯ ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಅವರು ಗಮನ ತರ್ತಿದ್ವಿ. ಅವರು ಬಹಳ ಶಾಂತಚಿತ್ತರಾಗಿ ಆ ಭಾಗದ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು, ಅದರಲ್ಲಿ ರೈತರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅಧಿಕಾರಿಗಳಿಗೆ ಸೂಚನೆ ನೀಡಿ ಸರ್ಕಾರ ವತಿಯಿಂದ ಸಹಿತ ನಮ್ಮ ಜಿಲ್ಲೆಗೆ ಸಾಕಷ್ಟು ಅನುಕೂಲತೆಗಳು ಮಾಡಿಕೊಟ್ಟಿರ್ತಕ್ಕಂಥವ್ರು ಶ್ರೀಮಾನ್ ಲಕ್ಷ್ಮಣ ಸವದಿಯವರು. ಯಾಕೆ ನಾನು ಈ ಮಾತಾಡ್ತೇನೆಂದರೆ, ಇವತ್ತು ಜನರ ಪರಿಸ್ಥಿತಿಯನ್ನು ಅರ್ಥೈಸ್ಕೊಳ್ತಕ್ಕಂಥದ್ದು ರಾಜಕಾರಣಗಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ರಾಜಕೀಯದಲ್ಲಿ ಜನಪ್ರತಿನಿಧಿಗಳು ಬರ್ತಾರೆ, ಹೋಗ್ತಾರೆ, ಯಾವುದಾದ್ರೂ ಕಾರಣಗಳಿಗೆ ಆಸೆ ಬರ್ತಾರೆ, ಅಧಿಕಾರ ಸಿಗ್ತದೆ, ಮತ್ತು ಅದು ಸಮಯ ಮುಗಿದ ನಂತರ ಮನೆಗೆ ಹೋಗ್ತಾರೆ. ಆದರೆ ಸದಾ ಕಾಲದಲ್ಲಿ ಅಧಿಕಾರ ಇರಲಿ, ಅಧಿಕಾರ ಇರದೇ ಇರಲಿ, ರೈತರ ಬಗ್ಗೆ, ರೈತರ ಜೀವನ ಬಗ್ಗೆ, ರೈತರ ಕೊಂದುಕೊತ್ತುಗಳ ಬಗ್ಗೆ ಯಾರು ವಿಚಾರ ಮಾಡ್ತಾರೋ ಅವರು ಸದಾ ಕಾಲ ಜನರ ಮನಸ್ಸಿನಲ್ಲಿ ಇರ್ತಾರೆ. ಸೊ ಆ ದಿಶೆಯಲ್ಲಿ ಈ ರಾಜ್ಯದಲ್ಲಿ ಕೆಲವೇ ನಾಯಕರನ್ನು ನಾವು ನೋಡ್ತೀವಿ. ಅದರಲ್ಲಿ ಶ್ರೀಮಾನ್ ಲಕ್ಷ್ಮಣ ಸವದಿಯವರು ಒಬ್ಬರು ಅಂತೇಳಿ ನಾನು ನಂಬಿದ್ದೀನಿ. ಯಾಕಂದರೆ ಅನೇಕ ಸಂದರ್ಭಗಳಲ್ಲಿ ನಾವು ಮಾತನಾಡುವಂಥ ಸಂದರ್ಭದಲ್ಲಿ ರೈತರ ಬಗ್ಗೆ ಮಾತನಾಡ್ತಾರೆ, ಕಬ್ಬು ಬೆಳೆಗಾರರ ಬಗ್ಗೆ ಮಾತನಾಡ್ತಾರೆ, ರೈತರ ಸಾಧಕ ಬಾಧಕಗಳ ಬಗ್ಗೆ ಮಾತಾಡ್ತಾರೆ, ನೀರಿನ ಬಗ್ಗೆ ಮಾತಾಡ್ತಾರೆ. ಯಾವ ರೀತಿಯಾಗಿ ರೈತರ ಪರವಾಗಿ ನಾವು ಸರ್ಕಾರಗಳು ಕೆಲಸ ಮಾಡಬೇಕು, ಜನಪ್ರತಿನಿಧಿಗಳು ಕೆಲಸ ಮಾಡಬೇಕು, ಜನರಿಗೆ ನೀರು ವಿದ್ಯುತ್ ಕೊಡೋದ್ರ ಮುಖಾಂತರ ನಾವು ಜನರಿಗೆ ಅನುಕೂಲ ಮಾಡಿಕೊಳ್ಳುವಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಸಂದರ್ಭಗಳಲ್ಲಿ
ನಮ್ಮ ಸ್ನೇಹಿತರ ಜೊತೆಯಲ್ಲಿ ಅವರು ಸಲಹೆ ಕೊಡ್ತಿರ್ತಾರೆ. ಸೊ ಆ ದಿಶೆಯಲ್ಲಿ ಅವರು ಕೆಲಸ ಮಾಡೋದ್ರ ಮುಖಾಂತರ ಇವತ್ತು ಈ ಭಾಗದಲ್ಲಿ ಅನೇಕ ಬದಲಾವಣೆಗಳು ತಂದು ಜನಪರವಾದಂಥ ರೈತರಿಗೆ ಅನುಕೂಲಕರವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ತಮ್ಮೆಲ್ಲರ ಆಶೀರ್ವಾದದಲ್ಲಿ ಈ ಸಾರಿ ಇವರು ಈ ಪಕ್ಷದಲ್ಲಿ ಶಾಸಕರಾಗಿ ಬಂದಿದೆ. ಈ ಪಕ್ಷದಲ್ಲಿ ಬಂದರೂ ಸಹಿತ ಅವರಿಗೆ ಅತ್ಯಂತ ಗೌರವ ಇದೆ. ನಮ್ಮ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಅವ್ರ ಬಗ್ಗೆ ಸಾಕಷ್ಟು ಗೌರವ. ಅವ್ರು ಎಲ್ಲೇ ಇದ್ರು ಸಹಿತ ಅಲ್ಲಿ 10 ಮಂದಿಯಲ್ಲಿ ಶಾಸಕರ ಜೊತೆ ಕೂತ್ರೆ ಅವರು ಮುಖ್ಯಮಂತ್ರಿಗಳು ಅದೇ ರೀತಿಯಾಗಿ ಕರೀತಾರೆ, ಬರೀ ಲಕ್ಷ್ಮಣ ಸಹೋದರಿ ಏನು ಮಾಡ್ತಾ ಇರುತ್ತೆ. ಉಪಮುಖ್ಯಮಂತ್ರಿಗಳದ್ದು ಅವರು ಬಹಳ ಹತ್ತಿರವಾಗಿದ್ದಾರೆ, ಬಹಳ ಸಮಕಾಲೀನರಾಗಿದ್ದಾರೆ. ಇವರು ಏನೇ ಹೇಳಿದ್ರು ಸಹಿತ ಮಾಡಿಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಅವರಲ್ಲಿದೆ. ಹಾಗಾಗಿ ಇವತ್ತು ಅವರು ಶಾಸಕರಾಗಿದ್ದರೂ ಸಹಿತ ಈ ಸರ್ಕಾರದಲ್ಲಿ ಬಹಳ ಪ್ರಭಾವಶಾಲಿಗಳಿದ್ದಾರೆ. ಏನೇ ಕೆಲಸ ಮಾಡಬೇಕಾದ್ರೂ ಮಾಡುವಷ್ಟು ಶಕ್ತಿ ಅವರಲ್ಲಿದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಹಾಗಾಗಿ ನಾನು ಮಂತ್ರಿ ಆಗಿದ ತಕ್ಷಣ ನಾನು ಅವರು ಭೇಟಿಯಾದಾಗ ಈ 2022ರಲ್ಲಿ 23ರಲ್ಲಿ ನಾನು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಡಿಸ್ತೀನಿ, ಕಾಮಗಾರಿಗಳು ಚಾಲನೆ ಇದೆ, ತಕ್ಷಣ ಇದನ್ನು ಆದಷ್ಟು ತೀವ್ರವಾಗಿ ಮುಗಿಸ್ಕೊಡ್ಬೇಕು. ಯಾಕಂದರೆ ನಮ್ಮ ಭಾಗದಲ್ಲಿ ನೀರಾವರಿ ಕೊರತೆ ಬಹಳ ತೊಂದರೆ ಇದೆ ಅಂತ ಮಾತನ್ನು ನಮ್ಮ ಗಮನಕ್ಕೆ ತಂದಿದ್ದರು. ಅದರ ಜೊತೆಯಲ್ಲಿ ನಮ್ಮ ಅಧಿಕಾರಿಗಳು ಸಹಿತ ನಾವು ಹೆಸರು ಕೊಟ್ಟಿವಿ. ಅದಕ್ಕೆ ಹೆಚ್ಚಾಗಿ ಅವರು ತಾವು ಪ್ರತಿನಿತ್ಯ ಈ ಕೆಲಸಗಳು ಯಾವ ರೀತಿ ಆಗ್ತದೆ, ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನು, ಇರ್ತಕ್ಕಂಥ ತೊಂದರೆಗಳೇನು, ಯಾವ ರೀತಿಯಾಗಿ ಅಲ್ಲಿರ್ತಕ್ಕಂಥ ಕಾಂಟ್ರಾಕ್ಟ್ ಇರ್ಬೋದು, ಅಧಿಕಾರಿಗಳು ಇರ್ಬೋದು,